ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಒಂದು ಕೊಲೆ ನಡೆದು ಹೋಗಿದೆ. ಸಿಗರೇಟ್ ವಿಚಾರಕ್ಕೆ ಟೆಕ್ಕಿಯೊಬ್ಬನನ್ನು ಕೊಲೆ ಮಾಡಲಾಗಿದೆ. ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ಮೇ 10ನೇ ತಾರೀಕು ಬೆಳಗಿನ ಜಾವ ನಡೆದಿದ್ದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸಿಗರೇಟ್ ವಿಚಾರಕ್ಕೆ ಕಿರಿಕು ಕೊಲೆಯಲ್ಲಿ ಅಂತ್ಯವಾಗಿದೆ. ಕಾರು ಗುದ್ದಿಸಿ ಸಾಫ್ಟ್ವೇರ್ ಉದ್ಯೋಗಿಯನ್ನ ಕೊಲೆ ಮಾಡಲಾಗಿದೆ. ಪ್ರತೀಕ್ ಎಂಬಾತನಿಂದ ಕಾರು ಗುದ್ದಿಸಿ ಸಂಜಯ್ ಎಂಬಾತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನ ಹೊರವಲಯ ಕನಕಪುರ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮೇ 10ನೇ ತಾರೀಕು ಬೆಳಗಿನ ಜಾವ ನಡೆದಿದ್ದು. ನೋಡಿ ಅಲ್ಲಿ ಒಂದು ಸಿಗರೇಟ್ ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಕಾರು ಗುದ್ದಿಸಿ ಕೊಲೆ ಮಾಡಿದ್ದಾನೆ. ನೋಡಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಒಂದು ಸಿಗರೇಟ್ ವಿಚಾರಕ್ಕೇನೋ ನಡುರಾತ್ರಿ ಕಿರಿಕಾಗಿದೆ, ಅದು ಕೊಲೆ. ಏನಪ್ಪ, ಸಣ್ಣ ಸಣ್ಣ ವಿಚಾರಗಳಿಗೆ ಕೊಲೆ, ಸಣ್ಣ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ, ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಜನರಿಗೆ ತಾಳ್ಮೆ ಅಂತಕ್ಕಂಥದ್ದೇ ಇಲ್ಲ. ಆ ಸಂವೇದನಾಶೀಲತೆ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನಪ್ಪ ಇವ್ರು ಆಯ್ತಪ್ಪ, ಒಂದು ಸಿಗರೇಟ್ಗೆ ಇವನು ಕೊಲೆ ಮಾಡ್ದ, ನಾಳೆ ಇವನ ಭವಿಷ್ಯ ಏನು? ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ, ಜೈಲಿಗೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಪ್ರಕಾರ. ಇನ್ನು ಅವನ ಭವಿಷ್ಯ ಏನು? ಒಂದು ಸಿಗರೇಟ್ಗೋಸ್ಕರ ಭವಿಷ್ಯವನ್ನು ಕಳ್ಕೊತಾರ ಯಾರಾದರೂ? ನಾಳೆ ದಿನ ಅವ್ನು ಕೆಲಸ ಮಾಡ್ತಿರೋ ಕಂಪ್ನಿಯಿಂದ ಇವನ ಕೆಲಸದಿಂದ ಕಿತ್ತಾಕ್ತಾರೆ. ಜೀವನಕ್ಕೆ ಏನು ಮಾಡ್ತೀರಾ? ಕೊಲೆಗಾರ ಅನ್ನೋ ಹಣೆಪಟ್ಟಿ. ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಪೊಲೀಸರು. ಸಿಗರೇಟ್ ವಿಚಾರಕ್ಕೆ ನಡೆದಂತಹ ಕಿರಿಕು ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅಂತಂದರೆ ಮೇ 10ನೇ ತಾರೀಕು ನಡೆದಿರೋದು. ಒಂದು 7 ಡೇಸ್ ಆಯಿತು. ಬಟ್ ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ. ನೋಡಿ, ಅವನ ಕಾರು ಹೋಯಿತು ಕೊನೆಗೆ, ಅದು ಕಂಪ್ಲೀಟಾಗಿ ಇದಾಗಿದೆ. ನೋಡಿ, ಆ ಕಾರು ಡ್ಯಾಮೇಜ್ ಆಗಿದೆ. ವೆರಿ ಹಾರಿಬಲ್, ವೆರಿ ಹಾರಿಬಲ್. ಮತ್ತು ಅವನ ಮನಸ್ಥಿತಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಕೊಲೆ ಮಾಡಿಬಿಡ್ತೀನಿ ಅಂದರೆ ಏನು ಅಷ್ಟು ಸುಲಭನಾ? ಬಾಳೆಹಣ್ಣು ತಿಂದಷ್ಟೇ ಸುಲಭ ಆಗಿಬಿಟ್ಟಿದೆ ಕೊಲೆ ಮಾಡೋದು ಅನ್ನೋದು ಈಗ ಇತ್ತೀಚೆಗಂತೂ. ಕೋನಗುಂಟೆ ಕ್ರಾಸ್ ಅಥವಾ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 10ರಂದು, ಇದೇ ತಿಂಗಳ ದಿನಾಂಕ 10ರಂದು ಬೆಳಗ್ಗೆ ಸರಿಸುಮಾರು ಒಂದು 4 ಗಂಟೆ ಹಾಗೆ ಇಬ್ಬರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕ್ರೆಟಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನನಗೆ ಸಿಗರೆಟ್ ತೊಗೊಂಬ ಅಂತ ಹೇಳ್ತಾನೆ. ಅದನ್ನು ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಬೆಳೆದು ಜಗಳ ಮಾಡ್ಕೋತಾರೆ, ವಾಗ್ವಾದ ಮಾಡ್ಕೋತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗ್ಬೇಕಾದ್ರೆ ಯಮ ಗಾಡಿ ಇರುತ್ತೆ ಅವ್ರದ್ದು. ತೆಕ್ಕೊಂಡು ಹೋಗೋ ವೇಳೆಯಲ್ಲಿ ಕ್ರೆಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ, ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರುತ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆ ಯತ್ನ, ನಂತರ ಕೊಲೆ ಪ್ರಕರಣವಾಗಿ ಅದನ್ನು ಮಾರ್ಪಡಿಸಲಾಗಿದೆ. ಹಾಗೂ ಕಾರ್ ಚಾಲಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಕೇವಲ ಸಿಗರೇಟ್ಗೋಸ್ಕರ ನಡೆದಂತಹ ಗಲಾಟೆ ಇದು ಕೊಲೆನಲ್ಲಿ ಅಂತ್ಯ ಆಗಿರೋದ, ಅಥವಾ ಇವರಿಬ್ಬರಿಗೂ ಹಳೇ ದ್ವೇಷ ವೈಷಮ್ಯ ಏನಾದರೂ ಇತ್ತ? ಕೊಲೆ ಅನ್ನೋದು ಇಷ್ಟು ಸುಲಭ ಆಗೋಯ್ತಾ ಬೆಂಗಳೂರಿನಲ್ಲಿ ಅಂತ? ಖಂಡಿತ ಅರವಿಂದ್, ಯಾಕೆಂದ್ರೆ ಇವ್ರಿಗೇನು ಮುಂಚೆ ಪರಿಚಯ ಇರಲಿಲ್ಲ. ಯಾಕೆಂದ್ರೆ ಬೆಳಗಿನ ಜಾವ ಅಂದ್ರೆ 10ನೇ ತಾರೀಕು ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತ ಕಾರ್ತಿಕ್ ಮತ್ತೆ ಸಂಜಯ್ ಏನಿದ್ದಾರೆ, ಅವರಿಬ್ರು ಕೂಡ ಆ ಕೆಲಸ ಮುಗಿಸಿ ಬಂದು ಆ ರೋಡ್ ಸೈಡ್ ಅಲ್ಲಿ ಇದ್ದಂತ ಒಂದು ಸೈಕಲ್ ಅಲ್ಲಿ ಸಿಗರೇಟ್ ಸೇರ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರತೀಕ್ ಏನಿರ್ತಾರೆ ಅವ್ರ ಕಾರಲ್ಲಿ ಬಂದು ಆ ಸಿಗರೇಟ್ ಈಸ್ಕೊಡು ಅಂತೇಳಿ ಅವ್ರಿಗೆ ಈ ಸಂಜಯ್ಗೆ ಹೇಳುವಂಥದ್ದು. ಆದ್ರೆ ಸಂಜಯ್ ಈಸ್ಕೊಡೋದಿಲ್ಲ, ನೀನೇ ಬೇಕಾದ್ರೆ ಇಳಿದು ತಗೋ ಅಥವಾ ನಾನು ತೆಗೆದುಕೊಳ್ಳಲ್ಲ ಅನ್ನೋ ವಿಚಾರಕ್ಕೆ ಇಬ್ಬರ ಮಧ್ಯೆ ಜೋರ್ ಗಲಾಟೆ ನಡೆಯುತ್ತೆ 3 ಗಂಟೆ ರಾತ್ರಿಯಲ್ಲಿ. ಆ ಗಲಾಟೆ ನಡೆದ ನಂತರದಲ್ಲಿ ಆ ಪ್ರತೀಕ್ ಏನಿರ್ತಾನೆ ಮೊದಲು ಕಾರ್ ತಗೊಂಡು ಮುಂದೆ ಹೋಗ್ತಾನೆ. ನಂತರದಲ್ಲಿ ಇವರಿಬ್ರು ಯಾವಾಗ ಸಿಗರೇಟ್ ಸೇದಿದ್ದಾದ ನಂತರದಲ್ಲಿ ಬೈಕಲ್ಲಿ ಮುಂದೆ ಬರ್ತಾರೆ. ಅಲ್ಲಿ ತನಕ ಪ್ರತೀಕ್ ರಸ್ತೆ ಬದಿಯಲ್ಲೇ ಕಾರು ನಿಲ್ಸ್ಕೊಂಡು ಕಾದಿದ್ದು. ಯಾವಾಗ
ಜಗದೀಶ್ ಏನು ಸಂಜಯ್ ಮತ್ತೆ ಕಾರ್ತಿಕ್ ಬೈಕಲ್ಲಿ ಮುಂದೆ ಬಂದ ನಂತರದಲ್ಲಿ ಕನಕಪುರ ರಸ್ತೆಯಲ್ಲಿರುವಂತಹ ವಸಂತಪುರ ಕ್ರಾಸ್ ಏನಿದೆ ಅಲ್ಲಿ ಬಂದು ವೇಗವಾಗಿ ಆ ಬೈಕ್ಗೆ ಡಿಕ್ಕಿ ಹೊಡಿಸುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸಂಜಯ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಕಾರ್ತಿಕ್ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಂತ ವೇಳೆಯಲ್ಲಿ ಇದು ಆಕ್ಸಿಡೆಂಟ್ ಅಂತೇಳಿ ಅವರು ಪರಿಗಣನೆ ಮಾಡಿ ವಿಚಾರಣೆ ಆರಂಭ ಮಾಡುವಂತದ್ದು. ತನಿಖೆ ಮಾಡಿದಂತ ವೇಳೆಯಲ್ಲಿ ಗೊತ್ತಾಗುವಂತದ್ದು ಈ ಹಿಂದೆ ಅವರಿಗೆ ಕೇವಲ 20 ನಿಮಿಷಗಳ ಹಿಂದೆ ಅಲ್ಲಿ ಗಲಾಟೆ ಆಗಿತ್ತು. ಗಲಾಟೆ ಆದ ಕೋಪಕ್ಕೆ ಈ ಕೃತ್ಯ ಎಸಗಿದ್ದಾನೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ನಂತರದಲ್ಲಿ ಈಗ ಪ್ರತೀಕ್ನನ್ನು ಸುಬ್ರಹ್ಮಣ್ಯಪುರ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಅವ್ರ ಪತ್ನಿ ಕೂಡ ಆ ಟೈಮಲ್ಲಿ ಜೊತೆಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಕೆ ಏನಾದ್ರು ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂತದ್ದು. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಏನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ, ಬಟ್ ಅವನು ಯಾರು, ಅವನ ಹಿನ್ನೆಲೆ ಏನು, ಈ ಪ್ರತೀಕ್ ಅಂತಕ್ಕಂಥ ಒಂದು ಇದನ್ನು ತಿಳ್ಕೊಬೇಕು. ತಿಳ್ಕೊಂಡು ಅವನೇನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ? ಯಾಕೆಂದರೆ ತನ್ನ ಕಾರನ್ನೇ ತಾನು ಗುದ್ದಿಸಿ ಡ್ಯಾಮೇಜ್ ಮಾಡಿ ಕೊಲೆ ಮಾಡ್ತಾನೆ ಅಂತಂದರೆ ಅವ್ನು ಸೈಕೋಪಾತ್ ಇರಬೇಕು ಅಂತ ಅನ್ಸುತ್ತೆ, ಅಥವಾ ಮಾನಸಿಕ ಅಸ್ವಸ್ಥ ಅಂತ ಅನ್ಸುತ್ತೆ.